ಫುಟ್ಪಾತ್ ಅನಾಥ ವಾಹನ ತೆರವಿನ ಬಳಿಕ ರಾಜಕಾಲುವೆ ಈಗ ಟಾರ್ಗೆಟ್ ಇರೋದು. ರಾಜಕಾಲುವೆ ಒತ್ತುವರಿ ತೆರವು ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಕಳೆದ ಹಲವು ದಿನಗಳಿಂದ ಫುಟ್ಪಾತ್ ಕಾರ್ಯಾಚರಣೆ ನಡೀತಾ ಇದೆ. ಫುಟ್ಪಾತ್ ಆಯಿತು, ಅನಾಥವಾಗಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿರುವಂತಹ ವಾಹನ, ಈ ವಾಹನಗಳಿಂದಲೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಅದಕ್ಕೆ ವಾರಸ್ದಾರ್ ಇದಾರೋ ಇಲ್ವೋ, ಆದ್ರೆ ವರ್ಷಾನ್ಗಟ್ಲೆಯಿಂದ ರಸ್ತೆ ಬದಿಯಲ್ಲಿ ವಾಹನವನ್ನ ಹಾಕಿರ್ತಾರೆ. ಅಂತ ವಾಹನವನ್ನ ತೆರವು ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಅದರ ಜೊತೆಗೆ ಈಗಿರುವಂತಹ ಟಾರ್ಗೆಟ್ ರಾಜಕಾಲುವೆ. ಬಹುತೇಕ ರಾಜಕಾಲುವೆ ಬೆಂಗಳೂರಿನಲ್ಲಿ ಒತ್ತುವರಿನೇ ಆಗಿರೋದು. ಅದನ್ನ ತೆರವು ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಪ್ರತಿ ಬಾರಿ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಿದಾಗಲೂ ಕೂಡ ಬಂದಂತಹ ಆರೋಪ ಅಂದ್ರೆ, ದುಡ್ಡಿದ್ದವರು ಯಾರ್ಯಾರು ರಾಜಕಾಲುವೆ ಒತ್ತುವರಿ ಮಾಡಿದಾರೋ ಅದನ್ನ ಮಾತ್ರ ತೆರವು ಮಾಡಲ್ಲ. ಬಡವರೊಂದು ಅಂಗಡಿ ಹಾಕೊಂಡಿರ್ಲಿ, ಒಂದು ಸಣ್ಣ ಜಾಗ ರಾಜಕಾಲುವೆದು ಒತ್ತುವರಿ ಮಾಡ್ಕೊಂಡಿರ್ಲಿ, ಆಗ ದಂಡಾಸ್ತ್ರವನ್ನ ಅಧಿಕಾರಿಗಳು ಪ್ರಯೋಗ ಮಾಡ್ತಾರೆ ಅನ್ನೋ ಆರೋಪ ಆಯ್ತು. ಆದ್ರೆ ಈಗ ಸರ್ಕಾರ ಶ್ರೀಮಂತರೇ ಇರ್ಲಿ ಯಾರೇ ಇರ್ಲಿ ಒತ್ತುವರಿ ಅಂತೂ ತೆರವು ಮಾಡೇ ಮಾಡ್ತೀವಿ ಅಂತ ಮುಂದಾಗಿದ್ದಾರೆ ಸಚಿವರು. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆಪರೇಷನ್ 1 ಮೊದಲು ಅಧಿಕಾರಿಗಳು ಕೈಗೆತ್ತಿಕೊಂಡಿದ್ದು. ಎರಡನೇದಾಗಿ ಅನಾಥ ವಾಹನ ತೆರವು ಕಾರ್ಯಾಚರಣೆ. ಈಗ ಮುಂದಿನ ಟಾರ್ಗೆಟ್ ಇರೋದು ರಾಜಕಾಲುವೆ ಒತ್ತುವರಿ. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು. ಅದು ಜನಸಾಮಾನ್ಯರಿಗೆ ಆಗಿರಲಿ ಅಥವಾ ವಾಹನ ಸವಾರರಿಗೆ ಆಗಿರಲಿ, ಒಂದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ. ಮತ್ತೊಂದು ಕಡೆ ಅನಧಿಕೃತವಾಗಿ ರಸ್ತೆ ಬದಿಯಲ್ಲಿ ವರ್ಷಾನ್ಗಟ್ಲೆಯಿಂದ ಅನಾಥವಾಗಿ ಬಿದ್ದಿರುವಂತಹ ವಾಹನಗಳ ತೆರವು ಕಾರ್ಯಾಚರಣೆ ಆಗಲಿ ಮಾಡ್ತಾ ಇತ್ತು. ಈಗ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ಅಧಿಕಾರಿಗಳ ಮುಂದಿನ ಟಾರ್ಗೆಟ್. ಫುಟ್ಪಾತ್ ಅನಾಥ ವಾಹನ ತೆರವಿನ ಬಳಿಕ ರಾಜಕಾಲುವೆ ಈಗ ಟಾರ್ಗೆಟ್ ಇರೋದು. ರಾಜಕಾಲುವೆ ಒತ್ತುವರಿ ತೆರವು ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಕಳೆದ ಹಲವು ದಿನಗಳಿಂದ ಫುಟ್ಪಾತ್ ಕಾರ್ಯಾಚರಣೆ ನಡೀತಾ ಇದೆ. ಫುಟ್ಪಾತ್ ಆಯಿತು, ಅನಾಥವಾಗಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿರುವಂತಹ ವಾಹನ, ಈ ವಾಹನಗಳಿಂದಲೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಅದಕ್ಕೆ ವಾರಸ್ದಾರ್ ಇದಾರೋ ಇಲ್ವೋ, ಆದ್ರೆ ವರ್ಷಾನ್ಗಟ್ಲೆಯಿಂದ ರಸ್ತೆ ಬದಿಯಲ್ಲಿ ವಾಹನವನ್ನ ಹಾಕಿರ್ತಾರೆ. ಅಂತ ವಾಹನವನ್ನ ತೆರವು ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಅದರ ಜೊತೆಗೆ ಈಗಿರುವಂತಹ ಟಾರ್ಗೆಟ್ ರಾಜಕಾಲುವೆ. ಬಹುತೇಕ ರಾಜಕಾಲುವೆ ಬೆಂಗಳೂರಿನಲ್ಲಿ ಒತ್ತುವರಿನೇ ಆಗಿರೋದು. ಅದನ್ನ ತೆರವು ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಪ್ರತಿ ಬಾರಿ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಿದಾಗಲೂ ಕೂಡ ಬಂದಂತಹ ಆರೋಪ ಅಂದ್ರೆ, ದುಡ್ಡಿದ್ದವರು ಯಾರ್ಯಾರು ರಾಜಕಾಲುವೆ ಒತ್ತುವರಿ ಮಾಡಿದಾರೋ ಅದನ್ನ ಮಾತ್ರ ತೆರವು ಮಾಡಲ್ಲ. ಬಡವರೊಂದು ಅಂಗಡಿ ಹಾಕೊಂಡಿರ್ಲಿ, ಒಂದು ಸಣ್ಣ ಜಾಗ ರಾಜಕಾಲುವೆದು ಒತ್ತುವರಿ ಮಾಡ್ಕೊಂಡಿರ್ಲಿ, ಆಗ ದಂಡಾಸ್ತ್ರವನ್ನ ಅಧಿಕಾರಿಗಳು ಪ್ರಯೋಗ ಮಾಡ್ತಾರೆ ಅನ್ನೋ ಆರೋಪ ಆಯ್ತು. ಆದ್ರೆ ಈಗ ಸರ್ಕಾರ ಶ್ರೀಮಂತರೇ ಇರ್ಲಿ ಯಾರೇ ಇರ್ಲಿ ಒತ್ತುವರಿ ಅಂತೂ ತೆರವು ಮಾಡೇ ಮಾಡ್ತೀವಿ ಅಂತ ಮುಂದಾಗಿದ್ದಾರೆ ಸಚಿವರು. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆಪರೇಷನ್ 1 ಮೊದಲು ಅಧಿಕಾರಿಗಳು ಕೈಗೆತ್ತಿಕೊಂಡಿದ್ದು. ಎರಡನೇದಾಗಿ ಅನಾಥ ವಾಹನ ತೆರವು ಕಾರ್ಯಾಚರಣೆ. ಈಗ ಮುಂದಿನ ಟಾರ್ಗೆಟ್ ಇರೋದು ರಾಜಕಾಲುವೆ ಒತ್ತುವರಿ. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು. ಅದು ಜನಸಾಮಾನ್ಯರಿಗೆ ಆಗಿರಲಿ ಅಥವಾ ವಾಹನ ಸವಾರರಿಗೆ ಆಗಿರಲಿ, ಒಂದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ. ಮತ್ತೊಂದು ಕಡೆ ಅನಧಿಕೃತವಾಗಿ ರಸ್ತೆ ಬದಿಯಲ್ಲಿ ವರ್ಷಾನ್ಗಟ್ಲೆಯಿಂದ ಅನಾಥವಾಗಿ ಬಿದ್ದಿರುವಂತಹ ವಾಹನಗಳ ತೆರವು ಕಾರ್ಯಾಚರಣೆ ಆಗಲಿ ಮಾಡ್ತಾ ಇತ್ತು. ಈಗ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ಅಧಿಕಾರಿಗಳ ಮುಂದಿನ ಟಾರ್ಗೆಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.